ಶಾಸಕ ಹರೀಶ್ ಪೂಂಜಾ ಅವರ ನಿವಾಸದ ಆವರಣದಲ್ಲಿ ಇವತ್ತು ಹೈ ಡ್ರಾಮಾವೇ ನಡೆದು ಹೋಯಿತು. ಪೊಲೀಸರು ಹರೀಶ್ ಪೂಂಜಾ ಅವರ ಮನೆಗೆ ಯಾವಾಗ ಭೇಟಿ ಕೊಟ್ಟರು, ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹಾಗೆ ಕೆಲ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಹರೀಶ್ ಪೂಂಜಾ ಅವರ ನಿವಾಸದ ಮುಂಭಾಗದಲ್ಲಿ ಜಮಾವಣೆಗೊಂಡ್ರು. ಅದ್ ಹೆಂಗ್ ಕರ್ಕೊಂಡು ಹೋಗ್ತೀರಿ ಶಾಸಕರನ್ನ ನೋಡೇ ಬಿಡೋಣ ಅಂತ ಹೇಳಿ ಒಂದ್ ಕಡೆಯಲ್ಲಿ ಶಾಸಕರ ಮನೆ ಒಳಗೆ ಪೊಲೀಸರು ಕೂತು ಮಾತುಕತೆಯನ್ನ ನಡೆಸ್ತಾ ಇದ್ರೆ, ನಿವಾಸದ ಎದುರು ಕಾರ್ಯಕರ್ತರು ಜಮಾವಣೆಗೊಂಡು ಹೈ ಡ್ರಾಮಾವನ್ನೇ ನಡೆಸಿಬಿಟ್ರು. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೆ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆಸಿತು. ಪೊಲೀಸರ ನಡೆಗೆ ಪೂಂಜಾ ಪರವಾಗಿ ಅಲ್ಲಿ ನಿಂತಿದ್ದ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಾಸಕ ಹರೀಶ್ ಪೂಂಜಾ ಅವರನ್ನ ಬಂಧಿಸುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದ್ದ ಹಾಗೆ ಸಾಕಷ್ಟು ಮಂದಿ ಬಿಜೆಪಿ ಕಾರ್ಯಕರ್ತರು ಹರೀಶ್ ಪೂಂಜಾ ಅವರ ನಿವಾಸದ ಮುಂಭಾಗಕ್ಕೆ ಆಗಮಿಸ್ತಾರೆ. ಬಂಧನ ಮಾಡಿಕೊಡುವುದು ಯಾವುದೇ ಕಾರಣಕ್ಕೂ ಕೂಡ ಹರೀಶ್ ಪೂಂಜಾ ಅವರನ್ನ ಅಂತ ಹೇಳಿ ಪ್ರತಿಭಟನೆ, ಧಿಕ್ಕಾರ ಇದೆಲ್ಲವೂ ಕೂಡ ನಡೆದೋಯ್ತು. ನೋಡಿ, ಅದು ಶಾಸಕ ಹರೀಶ್ ಪೂಂಜಾ ಅವರ ನಿವಾಸದ ಮುಂಭಾಗದ ದೃಶ್ಯ. ಪೊಲೀಸರು ವಿಚಾರಣೆಗೆ ಬಂದಿದ್ರು, ವಿಚಾರಣೆ ಕರ್ಕೊಂಡು ಹೋಗೋಕೆ ಬಂದಿದ್ರು, ಬಂಧಿಸ್ಲಿಕ್ಕೆ ಬಂದಿದ್ರು. ಈ ಕ್ಷಣದವರೆಗೂ ಕೂಡ ಅದ್ರ ಬಗ್ಗೆ ಯಾವುದೇ ಸ್ಪಷ್ಟನೆ ಇಲ್ಲ. ಬಂಧಿಸುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಎರಡೆರಡು FIR ದಾಖಲಾಗಿದೆ. ಒಂದು ಅನುಮತಿ ಇಲ್ಲದೆ ಪ್ರೊಟೆಸ್ಟ್ ಮಾಡಿದ್ದು, ಮತ್ತೊಂದು ಕಡೆಯಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳ ವಿರುದ್ಧವಾಗಿ ಅವರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರೋ ವಿಚಾರ. ಎರಡು ವಿಚಾರಕ್ಕೆ ಹರೀಶ್ ಪೂಂಜಾ ಅವರ ವಿರುದ್ಧವಾಗಿ FIR ದಾಖಲಾಗಿದೆ. ಇದೇ ವಿಚಾರಕ್ಕೆ ಇವತ್ತು ಹರೀಶ್ ಪೂಂಜಾ ಅವರ ನಿವಾಸಕ್ಕೆ ಪೊಲೀಸರು ಕೂಡ ಆಗಮಿಸಿದ್ರು. ಒಂದಷ್ಟು ಮಂದಿ ವಕೀಲರು ಕೂತ್ಕೊಂಡು ಪ್ರಶ್ನೆ ಮಾಡಿದ್ರು ಕೂಡ, ಯಾಕೆ ಅರೆಸ್ಟ್ ಮಾಡೋಕೆ ಸಾಧ್ಯತೆ ಇಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳನ್ನ ಪ್ರಸ್ತಾಪ ಮಾಡಿದ್ರು ಪೊಲೀಸರ ಮುಂದೆ. ಮನೆ ಹೊರಗಡೆ ಭಾರತ್ ಮಾತಾ ಕಿ ಜೈ, ಹರೀಶ್ ಪೂಂಜಾ ಅವರಿಗೆ ಜೈ ಇತ್ಯಾದಿ ಘೋಷಣೆಗಳು. ಇನ್ನು ಈ ನಡುವೆ ಪೊಲೀಸರ ಜೊತೆಗೆ ವಕೀಲ ಸುಬ್ರಹ್ಮಣ್ಯ, ಅಂದರೆ ಪೂಂಜಾ ಪರ ವಕೀಲ ಸುಬ್ರಹ್ಮಣ್ಯ ಅವರು ಯಾವುದೇ ನೋಟಿಸ್ ನೀಡದೆ MLA ಅವರನ್ನು ಬಂಧಿಸಲು ಪೊಲೀಸರು ಬಂದಿದ್ದಾರೆ. ಇದು ನ್ಯಾಯಸಮ್ಮತವಲ್ಲ ಅಂತ ಅವರು ಹೇಳಿದ್ದಾರೆ. ಪೂಂಜಾ ನಿವಾಸಕ್ಕೆ ಪೊಲೀಸರ ಭೇಟಿಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನೋಟಿಸ್ ನೀಡದೆ ಬಂಧಿಸಲು ಪ್ರಯತ್ನ ಪಡ್ತಾ ಇದ್ದಾರೆ. ವಿಚಾರಣೆಗೆ ಕರೆದೊಯ್ಯಲು ಮನೆಗೆ ಬಂದಿದ್ದಾರೆ. MLA ಅವರು ತಮ್ಮ ಕೆಲಸ ಮಾಡದೇ ಇರುವ ಹಾಗೆ, ಅಂದರೆ ಮಾಡಕ್ಕೆ ಬಿಡ್ತಾ ಇಲ್ಲ, ನೋಟಿಸ್ ಇಲ್ಲದೆ ಅರೆಸ್ಟ್ ಮಾಡೋದು ಅಪರಾಧ ಅಂತ ಪೂಂಜಾ ಪರ ವಕೀಲ ಸುಬ್ರಹ್ಮಣ್ಯ ಅಗರ್ತಾಯ ಪೂಂಜಾ ಪರ ವಕೀಲರು. ಆಲ್ರೆಡಿ ನಾವು ಮೊದಲೇ ಹೇಳಿದ್ವಿ, ಒಂದು ಕಡೆ ವಕೀಲರು, ಒಂದು ಕಡೆ ಅಭಿಮಾನಿಗಳು, ಒಂದು ಕಡೆ ಪೊಲೀಸರು ಅವರ ನಿವಾಸದಲ್ಲಿ ಬೀಡು ಬಿಟ್ಟಿದ್ದಾರೆ. ಇದೀಗ ಪೂಂಜಾ ಪರ ವಕೀಲರ ಬ್ಯಾಟಿಂಗ್. ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ಬರುವುದಿಲ್ಲ. ವಿಚಾರಣೆಗೆ ಬರಬೇಕು ಅಂತೇಳಿ ನೋಟಿಸ್ ಕೊಡಬೇಕು. ಸೆಕ್ಷನ್ 41 ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ. ಮತ್ತು ಏನು ಅಫೆನ್ಸು ಈ ಸೆಕ್ಷನ್ ಇದರಲ್ಲಿ, ಈ ನೋಟಿಸ್ನಲ್ಲಿ ಏನು ಅಫೆನ್ಸಿನ ಬಗ್ಗೆ ಅಂದರೆ ಆ ಅಫೆನ್ಸ್ ಪರ್ಟಿಕ್ಯುಲರ್ಸನ್ನು ಕೂಡ ಆ ನೋಟಿಸ್ನಲ್ಲಿ ಬರೀಬೇಕು. ಇದು ಯಾವುದೂ ಮಾಡದೆ ಪೊಲೀಸ್ನವರು ಬೆಳಿಗ್ಗೆಯಿಂದ ಇಲ್ಲಿ ಮನೆಯೊಳಗೆ ಕೂತು ಮನೆ ಪಾರ ಹಾಕಿದಾಗೆ ಮಾಡ್ತಾ ಇದ್ದಾರೆ. ನೋಟಿಸು ಇಷ್ಟರೊಳಗೆ ಕೇಳಿದಾಗ ಕೊಡಲಿಲ್ಲ, ಕೊಡ್ತೇವೆ ಅಂತ ಹೇಳ್ತಾರೆ. ಇದರ ಮಧ್ಯದಲ್ಲಿ ಒಂದು FIR ಮಾಡಿದ್ದು. ನಮಗಂತೂ ಇವತ್ತು ನೋಟಿಸ್ ಕೊಟ್ಟದ್ದು 12 ಗಂಟೆಯ ಸಮಯ ಇದೆ. ಇವತ್ತು ಬೆಳಗ್ಗೆ ಬಂದು ನಿನ್ನೆಯ ಡೇಟಿನ ನೋಟಿಸ್ ಇವತ್ತು ಕೊಟ್ಟಿದ್ದಾರೆ. ಆದ್ರೆ ಹಿಂದೆ ಕುತಂತ್ರ ಇದೆ ನಮಗೆ ಗೊತ್ತಿದೆ. ಇವತ್ತಿನ ಡೇಟ್ ಹಾಕಿ ಇವತ್ತು ನೋಟಿಸ್ ಕೊಡಬೇಕಿತ್ತು. FIR ಇನ್ನೂ ಕೂಡ ನಮಗೆ ಕೋರ್ಟ್ ನಲ್ಲಿ ಸಿಗ್ತಾ ಇಲ್ಲ. ಇದಕ್ಕೆ ಅದು ಬಿಡಿ, ಅದು ರಾಜಕೀಯ ಕಾರಣಗಳಿರ್ಬೋದು, ಅದನ್ನು ಮಾತನಾಡೋದಿಲ್ಲ. ಆದರೂ ಕಾನೂನು ಪ್ರಕಾರ ನಾವು ಮಾಡ್ತೇವೆ, ಇದು ಮಾಡ್ಬೇಕಂತ ಮಾಡ್ತೇವೆ. ಅದರ ಬಗ್ಗೆ ಯಾವುದೇ ವಿಚಾರಣೆಗೂ ಒಂದು ನೋಟಿಸು ಕೊಡದೆ
ಅರೆಸ್ಟ್ ಮಾಡುವ ಹಾಗಿಲ್ಲ. 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಆಗುವ ಅಪರಾಧಗಳಲ್ಲಿ ಎಲ್ಲದರಲ್ಲಿಯೂ ನೋಟಿಸ್ ಕೊಡಬೇಕು. ಈಗ ಒಂದು ಕೇಸಿಗೆ ನೋಟಿಸ್ ಕೊಟ್ಟಿದ್ದಾರೆ, ಇನ್ನೊಂದು ಕೇಸಿಗೆ ಇನ್ನು ನೋಟಿಸೇ ಕೊಟ್ಟಿಲ್ಲ. ನೋಟಿಸ್ ಕೊಡದೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಅವಕಾಶ ಇಲ್ಲದೆ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರುವಂತಹ ಅಪರಾಧಗಳಲ್ಲಿ ನೇರವಾಗಿ ಅರೆಸ್ಟ್ ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಕಾನೂನು ನಮಗೆ ರಕ್ಷಣೆ ಕೊಡಲಿಕ್ಕಿದೆ. ದಯವಿಟ್ಟು ನಾವು ಗೊಂದಲಗಳನ್ನು ಸೃಷ್ಟಿ ಮಾಡುವುದು ಬೇಡ. ದಯವಿಟ್ಟು ಹೊರಗಡೆ ಇರುವ ಶಾಂತವಾಗಿರುವ ನಮಗಂತೂ ಓಕೆ, ಬಹುಶಃ 4 ಗಂಟೆಗೆ ಈಗಷ್ಟೇ ರಿಪಬ್ಲಿಕ್ ಕನ್ನಡ ಯಾರಾದರೂ ನೋಡ್ತಾ ಇದ್ದರೆ ಯಾಕೆ ಈ ಹರೀಶ್ ಪೂಂಜಾ ಅವರ ಬಂಧನದ ಬಗ್ಗೆ ಇಷ್ಟೆಲ್ಲ ರಾದ್ದಾಂತಗಳಾಗ್ತಾ ಇದೆ ಅಂತ ಕೆಲವು ಡೌಟ್ಸ್ಗಳು ಬರ್ಬೋದು. ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಇದ್ದಾರೆ. ದಿನೇಶ್, ಇವತ್ತು ನಿನ್ನೆ ಮೊನ್ನೆ ಇದು ಯಾಕೆ ಶುರುವಾಯಿತು ಅಲ್ಲಿಂದ ಇಲ್ಲಿ ತನಕ ಚುಟುಕಾಗಿ ಹೇಳ್ಬೋದಾ? ಇದು ಯಾಕೆ ಶುರುವಾಯಿತು ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿನ ಮೆಲಂತಬೆಟ್ಟುನಲ್ಲಿ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆಗೆ ತಹಶೀಲ್ದಾರ್ ನೇತೃತ್ವದಲ್ಲಿ ದಾಳಿ ನಡೆದಿತ್ತು. ನಂತರ ಆ ಒಂದು ಏನು ಅಕ್ರಮ ಗಣಿಗಾರಿಕೆಯಲ್ಲಿ ಏನು ಭಾಗಿದಾರ ಆಗಿದ್ದಾರೆ ಅಂತ ಹೇಳ್ಕೊಂಡು ಬಿಜೆಪಿ ಯುವ ಮುಖಂಡರಾದಂತಹ ಶಶಿರಾಜ್ ಅವರನ್ನ ಬಂಧನ ಮಾಡ್ತಾರೆ ಪೊಲೀಸರು. ಮೇ 18ನೇ ತಾರೀಕಿಗೆ ಬಂಧಿಸಿದಂತ, ಅಂದ್ರೆ ರಾತ್ರಿ ವೇಳೆ ಬಂಧಿಸಿದಂತ ದಿನವೇ 2 ಗಂಟೆ ರಾತ್ರಿಗೆ ಹರೀಶ್ ಪೂಂಜಾ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹೋಗಿ ಒಂದಷ್ಟು ಧರಣಿ ಕೂತ್ಕೊಳ್ಳುವಂತ ಕೆಲಸ ಮಾಡ್ತಾರೆ. ಜೊತೆಗೆ ಪೊಲೀಸರನ್ನ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವೂ ಕೂಡ ಮಾಡ್ತಾರೆ. ಇಲ್ಲಿ ತರಾಟೆಗೆ ತೆಗೆದುಕೊಳ್ತಿರುವಂತಹ ಸಂದರ್ಭದಲ್ಲಿ ಹರೀಶ್ ಪೂಂಜಾ ಅವರು ಇದು ತಾನೇ ಏನು ನಿಮ್ಮ ಅಪ್ಪಂದ ಅನ್ನುವಂತ ಒಂದು ಮಾತನ್ನು ಬಳಸಿರುವಂತದ್ದು ಮತ್ತು ಬೆದರಿಕೆ ಹಾಕಿದ್ದಾರೆ ಅಂತ ಅವರ ವಿರುದ್ಧ ಒಂದು FIR ದಾಖಲಾಯಿತು. ನಂತರದಲ್ಲಿ ಸಾಕಷ್ಟು ಬೆಳವಣಿಗೆ ಕೂಡ ಆಯ್ತು. ನಂತರದಲ್ಲಿ 2 ದಿನ ಬಿಟ್ಟು ಬಳಿಕ ಬೆಳ್ತಂಗಡಿಯಲ್ಲಿ ಒಂದು ಪ್ರೊಟೆಸ್ಟ್ ಕೂಡ ಆಯ್ತು. ಅಂದ್ರೆ ಶಶಿರಾಜ್ ಬಂಧನವನ್ನು ಖಂಡಿಸಿ ಬೆಳ್ತಂಗಡಿಯಲ್ಲಿ ಪ್ರೊಟೆಸ್ಟ್ ಆಯ್ತು. ಆದ್ರೆ ಪೊಲೀಸರು ಹೇಳುವ ಪ್ರಕಾರ ಈ ಏನು ಪ್ರೊಟೆಸ್ಟ್ ಒಂದ್ ಕಡೆ ದಿನೇಶ್, ಒಂದ್ ಕಡೆ ಪೊಲೀಸ್ ಸ್ಟೇಷನ್ ನಿಮ್ಮ ಅಪ್ಪಂದ ಅಂತ ಒಂದು, ಆಮೇಲೆ ತುಳುವಿನಲ್ಲಿ ಒಂದು ಕಡೆ ಅದು ಯಾವಾಗಿಂದದು ತಹಶೀಲ್ದಾರ್ ತಲೆ ಕಡಿಬೇಕು ಈ ರೀತಿಯ ಹೇಳಿಕೆಗಳು ಕೂಡ, ಆಮೇಲೆ ಒಂದು ಕೆಟ್ಟ ರೀತಿಯಲ್ಲಿ ಪೊಲೀಸ್ ಆಫೀಸರ್ ಬಗ್ಗೆ ಅದು ಯಾವಾಗ, ಇದಕ್ಕೂ ಸಂಬಂಧ ಇದೆ? ಅದು ಬೇರೆ ಬೇರೆನಾ? ಸ್ವಲ್ಪ ಕನ್ಫ್ಯೂಷನ್ ಇದೆ ಜನರಿಗೆ. ಅದಕ್ಕೂ ಇದಕ್ಕೂ ಸಂಬಂಧವೇ ಇರುವಂತದ್ದು. ಯಾಕಂದ್ರೆ ಏನು ಶಶಿರಾಜ್ ಬಂಧನದ ನಂತರ ಬಂಧನವನ್ನು ಖಂಡಿಸಿ ಬೆಳ್ತಂಗಡಿಯಲ್ಲಿ ಪ್ರತಿಭಟನೆ ಮಾಡಿದ್ರು. ಅಂದ್ರೆ ಆ ಬಂಧನವನ್ನು ಖಂಡಿಸಿ ಶಾಸಕ ಹರೀಶ್ ಪೂಂಜಾ ನೇತೃತ್ವದಲ್ಲಿ ಸಾಕಷ್ಟು ಬಿಜೆಪಿ ನಾಯಕರು ಕೂಡ ಇದ್ರು. ಜೊತೆಗೆ ಸಾವಿರಾರು ಮಂದಿ ಬಿಜೆಪಿ ಕಾರ್ಯಕರ್ತರು ಕೂಡ ಇದ್ದು ಆ ಒಂದು ಬಂಧನವನ್ನು ಖಂಡಿಸಿರುವಂತ ಒಂದು ಪ್ರತಿಭಟನಾ ಸಭೆ, ಅಂದ್ರೆ ತಾಲೂಕು ಕಚೇರಿ ಎದುರು ನಡೆದಂತಹ ಒಂದು ಪ್ರತಿಭಟನಾ ಸಭೆ. ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಆಮೇಲೆ ಈಗ ಇಲ್ಲ, ಆಕ್ಚುಲಿ ಅದು ವಸಂತ ಬಂಗೇರ ಹಿಂಗ್ ಹೇಳ್ತಿದ್ರು ಅಂತ ಹೇಳಿ ಹರೀಶ್ ಪೂಂಜಾ ಹೇಳಿದ್ದಾರೆ ಅನ್ನೋದು ಇದು ಸೋಷಿಯಲ್ ಮೀಡಿಯಾದಲ್ಲಿ ಬಾರಿ ಚರ್ಚೆ ಆಗ್ತಿದೆ. ಕಾಂಗ್ರೆಸ್ನವರು ಅರ್ಧ ಕಟ್ ಮಾಡಿ ವಸಂತ ಬಂಗೇರ ಅವರು ಹಿಂಗ್ ಹೇಳ್ತಿದ್ರು ಅನ್ನೋ ಪಾರ್ಟನ್ ಕಟ್ ಮಾಡಿದ್ದಾರೆ. ಕೇವಲ ಪೊಲೀಸರ ವಿರುದ್ಧವಾಗಿ ಅವಾಚ್ಯವಾಗಿ ಬೈದಿದ್ದಾರೆ ಅನ್ನೋ ರೀತಿಯಲ್ಲಿ ತೋರಿಸ್ತಿದ್ದಾರೆ ಅನ್ನೋದು ಅದು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿದೆ. ಎಸ್, ಆಫ್ ಕೋರ್ಸ್ ವಸಂತ ಬಂಗೇರ ಇತ್ತೀಚೆಗೆ ವಿಧಿವಶರಾದ್ರು. ಆ ಸಂದರ್ಭದಲ್ಲಿ ಇವರು ಕೂಡ ಹೋಗಿದ್ರು. ವಸಂತ ಬಂಗೇರ ಈ ಹಿಂದೆ ಆತರ ಒಂದು ರೀತಿಯಲ್ಲಿ ದರ್ಪದಲ್ಲಿ ಮಾತಾಡ್ತಾ ಇದ್ರು, ನೇರವಾಗಿ ಈ ರೀತಿ ಹೇಳ್ತಾ ಇದ್ರು, ನಿಮಗೆ ಈ ರೀತಿ ಹೇಳಿದ್ರೇನೆ ಬುದ್ಧಿ ಬರೋದು ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ರು ಅಂತ ಹೇಳಿ. ಬಟ್ ಅದೇನಾಗುತ್ತೆ, ಇದನ್ನು ವಸಂತ ಬಂಗೇರ ಅವರು ಹೇಳಿದ್ರು ಅನ್ನೋದಕ್ಕಿಂತ ಮೊದಲು ಯಾವ ಪಾರ್ಟಿಗಳಿತ್ತು ಅದನ್ನು ಕಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಲ್ಲ, ಈ ಪಾರ್ಟಿಯವರು ಆ ಪಾರ್ಟಿಗೆ, ಆ ಪಾರ್ಟಿಯವರು ಈ ಪಾರ್ಟಿಗೆ. ಆದರೆ ಒಂದಂತೂ ಭಾಳ ಸ್ಪಷ್ಟ, ಅದಕ್ಕೆ ನಾನು ಕೇಳಿದ್ದು ದಿನೇಶ್ ಅವರ ಬಳಿ, ಅದು ವಸಂತ ಬಂಗೇರ ಅವರು ಈ ರೀತಿ ಹೇಳ್ತಾ ಇದ್ರು ಅನ್ನುವಂತ ಹೇಳಿಕೆಯನ್ನ ಪ್ರಸ್ತಾಪ ಮಾಡಿ. ಅದೇ ಪ್ರೊಟೆಸ್ಟ್ ನಲ್ಲಿ ಕಾರ್ಯಕರ್ತರನ್ನ ಮುಟ್ಟಿದ್ರೆ ಪೊಲೀಸರ ಕೊರಳ್ಪಟ್ಟಿ ಇಟ್ಕೊಂಡು ಬರಕ್ ಗೊತ್ತು ಅಂತ ಕೂಡ ಮಾತನಾಡಿದ್ದಾರೆ. ಅದು ಅವಾಚ್ಯ ಶಬ್ದ. ಇದು ಅವಾಚ್ಯ ಅಂದ್ರೆ 2 ಅವಾಚ್ಯ ಶಬ್ದ. ಅದಕ್ಕೆ ಕ್ಲಾರಿಟಿ ಕೊಟ್ಬಿಡ್ತೀನಿ ನೋಡಿ. ಒಂದು, ಕೊರಳಪಟ್ಟಿ ಹಿಡಿದು ಪೊಲೀಸರ ಕೊರಳಪಟ್ಟಿ ಹಿಡಿಯೋಕೆ ಸಾಧ್ಯ ಇದೆ ಅಂತ ಹೇಳಿಕೆ ಕೊಟ್ಟಿದ್ದು ನಂಬರ್ 1. 2ನೇ ಹೇಳಿಕೆ ಪೊಲೀಸ್ ಸ್ಟೇಷನ್ ನಿಮ್ಮ ಅಪ್ಪಂದ ಅಂತ ಕೇಳಿದ್ದು. ಈ 2 ಕಾರಣಗಳಿಗಾಗಿ FIR ನಂಬರ್ 1. ಆಮೇಲೆ ಆ ಒಂದು ಬಹಿರಂಗ ಸಭೆಯಲ್ಲಿ ಪೊಲೀಸ್ ಏನು ತಹಶೀಲ್ದಾರ್ ತಲೆ ಕಡಿಬೇಕು, ಪೊಲೀಸರನ್ನು ಏನು ತುಳುವಿನಲ್ಲಿ ನಾಯ್ದ ಮಗ ಅಂತೇಳಿ ಕರೆದದ್ದಿದೆಯಲ್ಲ, ಅದು ಈ ಹಿಂದೆ ವಸಂತ ಬಂಗೇರ ಅವರು ಅಲ್ಲಿಯ ಮಾಜಿ ಶಾಸಕರು, ಇತ್ತೀಚೆಗೆ ತೀರ್ಕೊಂಡ್ರು ಅವರು ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾಯಿದ್ರು. ಅಂದರೆ ಆ ರೀತಿ ಅವರು ಮಾತಾಡ್ತಾಯಿದ್ರು, ನಾವು ಆ ರೀತಿ ಮಾತಾಡಲಿಲ್ಲ, ನಾವು ಪ್ರೊಟೆಸ್ಟ್ ಮಾಡಿದ್ದು ಅನ್ನುವಂಥ ಹೇಳಿಕೆಯನ್ನು. ಇದರ ಜೊತೆ ದಿನೇಶ್ ಇನ್ನೊಂದು ಪಾಯಿಂಟು, ಯಾರ ಅರೆಸ್ಟ್ಗಾಗಿ ಇವರು ಅಲ್ಲಿ ಧರಣಿಯನ್ನು ಮಾಡಿದ್ರೋ ಅವರ ಹಿಂದಿನ ಹಿಸ್ಟ್ರಿ ಏನು, ಅಂದರೆ ಅವರ ಅಮಾಯಕ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, BJPಯವರು ಕೊಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ನಮ್ಮ ಆ್ಯಂಕರ್ ಶ್ರುತಿ ಮಾತಾಡ್ತಿರ್ಬೇಕಾದ್ರೆ ಅವರ ಅಮಾಯಕ, ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡೋಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು. ವಿಜೇಂದ್ರ ಕೂಡ ಹೇಳಿದರು, ನಮ್ಮ ಕಾರ್ಯಕರ್ತರಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಅಂತೇಳಿ. ಒಂದು ಮಾತು ಕೇಳಿ ಬಂದಿತ್ತು, ಯಾರು ಅರೆಸ್ಟ್ ಆಗಿದ್ದಾರೋ ಅವರ ಹಿಂದಿನ ಕೆಲವು ಬಯೋಡಾಟಾ ಅಥವಾ ಅವರ ಹಿಸ್ಟ್ರಿ ಏನು?
ಹೌದು, ಶಶಿರಾಜ್ ಬಂಧನದ ವಿರುದ್ಧವಾಗಿ ನಡೆದಂತ ಈ ಒಂದು ಘಟನೆಗಳು ಅಂದ್ರೆ ಶಶಿರಾಜ್ನನ್ನು ಹರೀಶ್ ಪೂಂಜ್ ಅವರು ಏನೋ ಅಮಾಯಕ ಅಂತ ಹೇಳ್ತಾರೆ. ಆದ್ರೆ ಪೊಲೀಸರು ಹೇಳ್ತಿರುವ ಪ್ರಕಾರವಾಗಿ ಅಂದ್ರೆ ಆ ಒಂದು ಮೇಲಂತಬೆಟ್ಟುವಿನಲ್ಲಿ ಅಕ್ರಮ ಗಣಿಗಾರಿಕೆಗೆ ದಾಳಿ ಆಗಿತ್ತಲ್ಲ, ಅದರಲ್ಲಿ ಕೂಡ ಭಾಗಿದಾರ ಆಗಿದ್ರು ಅಂತ ಪೊಲೀಸರು ಹೇಳ್ತಿರುವಂತದ್ದು. ಜೊತೆಗೆ ಅವರ ಅಂದ್ರೆ ಶಶಿರಾಜ್ ಅವರ ಈ ಹಿಂದೆ ಅವರ ವಿರುದ್ಧ ರೌಡಿ ಶೀಟರ್ ಕೇಸು ಕೂಡ ಇತ್ತು ಅಂತ ಹೇಳಲಾಗ್ತಿದೆ. ಹಾಗಾಗಿ ಸಾಕಷ್ಟು ಅವರ ವಿರುದ್ಧವೂ ಕೂಡ ಒಂದಷ್ಟು ಮಾತುಗಳು ಕೇಳಿ ಬರ್ತಿದೆ. ಅಂದ್ರೆ ಇಂಥವರಿಗೆ ಅಂದ್ರೆ ಅಕ್ರಮ ಕಳ್ಳು ಗಣಿಗಾರಿಕೆಯಲ್ಲಿ ಜೊತೆಗಿದ್ದವರಿಗೆ, ಜೊತೆಗೆ ಈ ಹಿಂದೆ ರೌಡಿ ಶೀಟರ್ ನಲ್ಲಿ ಹೆಸರಿದ್ದವರಿಗೆ, ಇವರಿಗೆಲ್ಲ ದಿನೇಶ್, ಸಾಧ್ಯವಾದ್ರೆ ಅವರ ರೌಡಿ ಶೀಟರ್ ಆಗಿದ್ರು ಅನ್ನುವಂತ ಯಾವ್ದಾದ್ರು ದಾಖಲೆಗಳಿದ್ರೆ ದಯವಿಟ್ಟು ಅದನ್ನ ಪಡೆಯುವಂತ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ನಿಮ್ಮ ಅಪ್ಡೇಟ್ಸ್ಗೆ.